ಕಳೆದ 4-5 ದಿನಗಳಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾ ಇರೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆಯಲ್ಲಿ ವಿವರ ಕೊಟ್ಟಿದೆಯಲ್ಲ, ಅದು ಬಹಳ ಆಘಾತಕಾರಿ ವಿವರಗಳಿದಾವೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಒಳ ಉಡುಪು ಕಳಚಿ ಭೀಕರವಾಗಿ ಹಲ್ಲೆ. ರೇಣುಕಾಸ್ವಾಮಿ ಖಾಸಗಿ ಭಾಗಕ್ಕೆ ಹಲವು ಬಾರಿ ಬಲವಾಗಿ ಒದ್ದಿದ್ದ ದರ್ಶನ್, ಅಲ್ಲದೆ 2 ಕಾಲುಗಳನ್ನ ರೇಣುಕಾಸ್ವಾಮಿ ಎದೆ ಮೇಲಿಟ್ಟು ನಿಂತಿದ್ದ. 2 ಕಾಲುಗಳಿಂದ ರೇಣುಕಾಸ್ವಾಮಿ ಎದೆಯನ್ನ ದರ್ಶನ್ ತುಳಿದಿದ್ದ. ಮಾಫಿ ಸಾಕ್ಷಿಯಾಗಿರುವ ಪ್ರದೋಷ್ ಕೋರ್ಟ್ಗೆ ಭಯಾನಕ ಮಾಹಿತಿಯನ್ನ ಕೊಟ್ಟಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಯಾವ ರೀತಿ ಹಲ್ಲೆಗೈದ್ರು ಅನ್ನೋ ಭೀಕರತೆಯನ್ನ ಪ್ರದೋಷ್ ತನ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಬಿಚ್ಚಿಟ್ಟಿದ್ದಾನೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಒಳ ಉಡುಪನ್ನ ಕಳಚಿ ಭೀಕರವಾಗಿ ಹಲ್ಲೆ ಮಾಡಲಾಗಿತ್ತು. ರೇಣುಕಾಸ್ವಾಮಿ ಖಾಸಗಿ ಭಾಗಕ್ಕೆ ಹಲವು ಬಾರಿ ದರ್ಶನ್ ಬಲವಾಗಿ ಒದ್ದಿದ್ದ ಅಂತ ಪ್ರದೋಷ್ ಹೇಳಿದ್ದಾನೆ. ನೋಡಿ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದು ಪ್ರದೋಷ್ ಇಂಚಿಂಚಾಗಿ ಬಿಚ್ಚಿಡ್ತಾ ಇದ್ದಾನೆ. ರೇಣುಕಾಸ್ವಾಮಿಗೆ ತೀವ್ರ ಹಲ್ಲೆಗೈದು ನೇಣು ಹಾಕೋದಕ್ಕೆ ಯತ್ನಿಸಲಾಗಿತ್ತು. ಶೆಡ್ನಲ್ಲೇ ಟಾಟಾ ಏಸ್ ವಾಹನಕ್ಕೆ ರೇಣುಕಾಸ್ವಾಮಿಯನ್ನ ನೇಣು ಹಾಕೋ ಯತ್ನ ನಡೆದಿತ್ತು. ಆರೋಪಿ ನಂದೀಶ್ ರೇಣುಕಾಸ್ವಾಮಿಯನ್ನ ಮೇಲೆತ್ತಿ ನೇಣು ಹಾಕೋದಕ್ಕೆ ಯತ್ನಿಸಿದ್ದ. ರೇಣುಕಾಸ್ವಾಮಿಗೆ ತೀವ್ರ ಹಲ್ಲೆಗೈದು ಅದೇ ಜಾಗದಲ್ಲಿ ನೇಣು ಹಾಕೋದಕ್ಕೆ ಟ್ರೈ ಮಾಡಿದ್ರು. ಶೆಡ್ನಲ್ಲೇ ಇದ್ದಂಥ ಟಾಟಾ ಏಸ್ ಗಾಡಿಗೆ ನೇಣು ಹಾಕೋದಕ್ಕೂ ಯತ್ನ ನಡೆದಿತ್ತು. ಆರೋಪಿ ನಂದೀಶ್ ರೇಣುಕಾಸ್ವಾಮಿಯನ್ನ ಮೇಲಕ್ಕೆತ್ತಿ ನೇಣು ಹಾಕೋದಕ್ಕೆ ಯತ್ನಿಸಿದ್ದ. ಏನೆಲ್ಲ ಆಗಿತ್ತು ಅನ್ನೋದನ್ನ ಪ್ರದೋಷ್ ಈಗ ಕೋರ್ಟ್ಗೆ ಕೊಟ್ಟಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಹೇಳ್ತಾ ಇದ್ದಾನೆ. ಬಳಿಕ ಆರೋಪಿ ನಾಗರಾಜ್ ನೈಲಾನ್ ಹಗ್ಗದಿಂದ ಹಲ್ಲೆ ನಡೆಸಿದ್ದಾಗಿ ವಿವರ ನೀಡ್ತಾ ಇದ್ದಾನೆ. ಕೋರ್ಟ್ಗೆ ನೀಡಿರುವ ಲಿಖಿತ ಹೇಳಿಕೆಯಲ್ಲಿ ಮಾಫಿ ಸಾಕ್ಷಿ ಪ್ರದೋಷ್ ವಿವರವನ್ನ ನೀಡಿದ್ದಾನೆ. ಯಾವ ರೀತಿ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹಲ್ಲೆಗೈದ್ರು ಅಂತ, ಏನೆಲ್ಲ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡಿದ್ರು, ಇದರಲ್ಲಿ ದರ್ಶನ್ ಎಷ್ಟು ಬಾರಿ ಒದ್ದಿದ್ರು, ಇದನ್ನೆಲ್ಲ ಕೇಳ್ತಾ ಇದ್ರೆ ಈ ಇಡೀ ಗ್ಯಾಂಗು ಮನುಷ್ಯರೋ ಮೃಗಗಳು ಅಂತ ಅನ್ನಿಸ್ತಾ ಇದೆ. ಇಡೀ ಗ್ಯಾಂಗು ಅಭಿಮಾನಿ ಅಂತ ಹೇಳಿ ಏನೆಲ್ಲ ಮಾಡಿದ್ರು ಒಪ್ಕೊಳ್ಳಿಕ್ಕಾಗಲ್ಲ. ದರ್ಶನ್ ಪರ ಮಾತನಾಡೋರು ಇದೆಲ್ಲವನ್ನ ಗಮನಿಸಬೇಕು. ಆ ಭೀಕರತೆ ಪ್ರದೋಷ್ ಹೇಳ್ತಾ ಇರೋದು ಸತ್ಯನೇ ಆಗಿದ್ರೆ ಆ ಭೀಕರತೆಯ ಎಷ್ಟು ಮಟ್ಟದಲ್ಲಿ ಇವರು ಆತನಿಗೆ ಹಿಂಸೆ ಕೊಟ್ಟಿದ್ರು ಅಂತ ಹೇಳಿ. ಅಲ್ಲೇ ಆತನನ್ನ ಟಾಟಾ ಏಸ್ಗೆ ನೇಣು ಹಾಕೋದಕ್ಕೆ ಹೊರಟಿದ್ರು ಅಂತ ಅಂದ್ರೆ ಎಂಥ ಕಿರಾತಕರು, ಎಂಥ ಕೀಚಕರು ಇರಬಹುದು. ನೋಡೋಣ ಇನ್ನು ಮಾಫಿ ಸಾಕ್ಷಿ ವಿಚಾರಣೆಯಲ್ಲಿ ಏನೆಲ್ಲ ವಿಚಾರಗಳು ಹೊರಗೆ ಬರ್ತವೆ ಅಂತ ಹೇಳಿ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದ್ದ ಮೆಸೇಜ್ ಓದಲಾಗ್ತಾ ಇತ್ತು. ಏನೇನು ಮೆಸೇಜ್ ಕಳಿಸಿದ್ನು, ಒಂದೊಂದೇ ಮೆಸೇಜ್ ಓದ್ತಿದ್ದ ಹಾಗೆ ದರ್ಶನ್ ತೀವ್ರ ಹಲ್ಲೆ ಮಾಡ್ತಾ ಇದ್ದ. ಆರೋಪಿಗಳಾದ ನಂದೀಶ್ ಮತ್ತು ಪವನ್ ಮರದ ಕೋಲ್ನಿಂದ ಹಲ್ಲೆಗೈದ್ರು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಏನೆಲ್ಲ ಮೆಸೇಜ್ಗಳನ್ನ ಕಳಿಸಿದ್ನಲ್ಲ, ಅದನ್ನ ಓದ್ತಾ ಒಂದೊಂದೇ ಮೆಸೇಜ್ ಓದ್ತಿದ್ದ ಹಾಗೆ ದರ್ಶನ್ ತೀವ್ರವಾಗಿ ಹಲ್ಲೆ ನಡೆಸ್ತಾ ಇದ್ದ ರೇಣುಕಾಸ್ವಾಮಿ ಮೇಲೆ. ಅದರ ಜೊತೆಗೆ ಆರೋಪಿಗಳಾದ ನಂದೀಶ್ ಮತ್ತು ಪವನ್ ಮರದ ಕೋಲಿನಿಂದ ಹಲ್ಲೆಗೈದ್ರು. ನೈಲಾನ್ ಹಗ್ಗದಿಂದಲೂ ದರ್ಶನ್ 3-4 ಬಾರಿ ಹಲ್ಲೆಗೈದಿದ್ರು. ಅಲ್ಲ ರೀ, ರೇಣುಕಾಸ್ವಾಮಿ ಮಾಡಿದ್ ಸರಿ ಅಂತ ಇವತ್ತಿಗೂ ಯಾರು ಹೇಳ್ತಾ ಇಲ್ಲ. ಹಾಗಂತ ದರ್ಶನ್ ಮಾಡಿದ್ ಸರಿ ಅಂತಾನೂ ಹೇಳಕ್ಕಾಗಲ್ಲ. ದರ್ಶನ್ ಪರ್ಸನಾಲಿಟಿ ಏನು, ರೇಣುಕಾಸ್ವಾಮಿ ಪರ್ಸನಾಲಿಟಿ ಏನು? ದರ್ಶನ್ ಇಷ್ಟೊಂದೆಲ್ಲ ಹೊಡೆದ್ ಬಿಟ್ರೆ ಆ ಜೀವ ಬದುಕೋದಕ್ಕೆ ಸಾಧ್ಯ ಇದೆಯಾ? ನೈಲಾನ್ ಹಗ್ಗದಿಂದ ದರ್ಶನ್ 3-4 ಬಾರಿ ಹಲ್ಲೆಗೈದಿದ್ರು. ಪವಿತ್ರ ಗೌಡಗೆ ಏನೆಲ್ಲ ಸಂದೇಶಗಳನ್ನ ಕಳಿಸಿದ್ನಲ್ಲ, ಹೌದು ರೇಣುಕಾಸ್ವಾಮಿ ಮಾಡಿದ ತಪ್ಪೆ. ಆದ್ರೆ ದರ್ಶನ್ ಯಾರ್ರೀ ಕಾನೂನು ಕೈಗೆತ್ಕೊಳ್ಳಕ್ಕೆ, ರೇಣುಕಾಸ್ವಾಮಿಗೆ ಪಾಠ ಕಲಿಸೋದಕ್ಕೆ? ಹೂ ಇಸ್ ದರ್ಶನ್? ನಾವು ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಮಾಫಿ ಸಾಕ್ಷಿ ಆಗ್ತಾ ಇರೋದ್ರಿಂದ ಪ್ರದೋಷ್ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ, ಮತ್ತು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಕೋರ್ಟ್ಗೆ ಭೀಕರವಾದ ಇನ್ಫಾರ್ಮೇಶನ್ ಗಳನ್ನ ಪ್ರದೋಷ್ ನೀಡಿದಾನೆ. ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಶಶಿಧರ್?
ಸಿಂಧೂರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು 17 ಜನ ಆರೋಪಿಗಳಿದ್ದಾರೋ 17 ಜನರು ಕೂಡ ಒಂದೊಂದು ರೀತಿಯಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿ ಆ ಪಾತ್ರ ಇದೆ. ಈ ಪ್ರದೋಷ್ ಕೂಡ ಹೋಟೆಲ್ ಅನ್ನ ನಡೆಸಿಕೊಂಡಿದ್ದು ಸುಮಾರು ವರ್ಷಗಳಿಂದಲೂ ಕೂಡ ದರ್ಶನ್ಗೆ ಸ್ನೇಹಿತ ಆಗಿದ್ದ. ಆದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಏನು ಒಂದು ಇದರಲ್ಲಿ ಸೆಡ್ ನಲ್ಲಿ ಇಟ್ಟಿರ್ತಾರೋ ಆ ಸೆಡ್ ನ ಜಾಗಕ್ಕೆ ದರ್ಶನ್ ಜೊತೆನೂ ಕೂಡ ಹೋಗಿದ್ದ ಅಂತ ಹೇಳ್ಬಿಟ್ಟು ಆತನೇ ಒಪ್ಕೊಂಡಿದ್ದಾರೆ. ಹೋದಂತ ಸಂದರ್ಭದಲ್ಲಿ ಏನ್ ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಮೆಸೇಜ್ ಅನ್ನ ಕಳಿಸಿದ್ರು, ಅದಕ್ಕೆ ಸಿಟ್ಟು ಬಂದು ಚಿತ್ರದುರ್ಗದಿಂದ ಕಿಡ್ನಾಪ್ ಅನ್ನ ಮಾಡಿದ್ರು. ಕಿಡ್ನಾಪ್ ಮಾಡ್ಕೊಂಡು ಬಂದು ದರ್ಶನ್ ಅನ್ನ ಮೆಚ್ಚೋದಕ್ಕೋಸ್ಕರ ಒಂದಷ್ಟು ಜನ ತೀವ್ರವಾಗಿ ಹಲ್ಲೆಯನ್ನು ಕೂಡ ಮಾಡಿದ್ರು. ಹಲ್ಲೆ ಮಾಡಿದ ನಂತರ ಯಾವಾಗ ಏನು ಪವಿತ್ರ ಗೌಡಗೆ ಆತ ರೇಣುಕಾಸ್ವಾಮಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ನಾನು ಹಣವನ್ನ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಮಾಡಿದ್ದ. ಆ ಮೆಸೇಜ್ ಗಳನ್ನ ನೋಡಿದಂತ ದರ್ಶನ್ಗೆ ಸಿಟ್ಟು ಬಂದು ರೇಣುಕಾಸ್ವಾಮಿ ಮೇಲೆ ಬೂಟ್ ಕಾಲ್ನಿಂದ ಕೂಡ ಒದ್ದಿದ್ದ. ಸಾಯಿಸ್ಬಿಡ್ತೀನಿ ನನ್ನ ಮಗ, ಇಲ್ಲಿಂದ ಹೊರಟ್ಬಿಡು ಅಂತ ಕೂಡ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತ ಕೂಡ ಪ್ರದೋಷ್ ಈಗ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಪ್ರದೋಷ್ ಕೊಡ್ತಿರುವಂತಹ ಹೇಳಿಕೆ ಏನಂತಂದ್ರೆ ಮಾಪಿ ಸಾಕ್ಷಿಯಾಗಿ ಆತನಿಗೆ ಏನು ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿತ್ತು, ಯಾವೆಲ್ಲ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸಬೇಕು. ಆ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಸ್ವತಃ ಆರೋಪಿಗಳು ನಾವು ಮಾಡಿರೋದು ಆರೋಪ ನಿಜ ಅಂತ ಏನಾದ್ರು ಒಪ್ಕೊಂಡ್ರೆ ಶಿಕ್ಷೆಯನ್ನ ಬೇಗವಾಗಿ ಕೊಡಬಹುದು ನ್ಯಾಯಾಧೀಶರು ಕೂಡ. ಅದೇ ರೀತಿಯಲ್ಲೂ ಕೂಡ ಪ್ರದೋಷ್ ಹೌದು ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೆ, ದರ್ಶನ್ ಹಲ್ಲೆ ಮಾಡಿದ್ದರೆ ಆತ ಸತ್ತಿದ್ದು ಅಂತ ಹೇಳ್ಬಿಟ್ಟು ಮಾಪಿ ಸಾಕ್ಷಿಯಾಗಿ ಒಪ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಏನ್ 16 ಜನ ಇದ್ರು ಈ ಪ್ರದೋಷನ ಹೊರತುಪಡಿಸಿ ಎಲ್ಲರೂ ಕೂಡ ಸಂಕಷ್ಟ ಎದುರಾಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬಂದಿದೆ. ಯಾವಾಗ ಮೆಸೇಜ್ ಪ್ರಾರಂಭ ಮಾಡಿದ್ದು, ಯಾವಾಗ ಏನು ತುಮಕೂರಿನಿಂದ ಏನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿ ಸುಮ್ನಹಳ್ಳಿ ಹತ್ರ ಅಪಾರ್ಟ್ಮೆಂಟ್ ಮೃತದೇಹವನ್ನ ಬಿಸಾಕಿದ್ರು, ಅಲ್ಲಿವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೆಯಿತು, ಯಾವ ರೀತಿಯಾಗಿ ಘಟನೆ ನಡೀತು, ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನ ಹಲ್ಲೆಯನ್ನ ಮಾಡಲಾಯಿತು, ಡ್ರಗ್ಗರ್ ಅನ್ನ ಎಲ್ಲಿಂದ ತಂದಿದ್ರು, ಮೋಲಿಸ್ ಲಾಠಿಯನ್ನ ಯಾಕೆ ಬಳಸಿದ್ರು, ಅಲ್ಲಿ ತೀವ್ರವಾಗಿ ರಕ್ತ ಬರುವಂತೆ ಒದ್ದಿದ್ದು ಮತ್ತೆ ವೃಷಣಗಳ ಆಚೆ ಬರುವಂತೆ ಒದ್ದದ್ದನ್ನು ಕೂಡ ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಭಾರಿ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಈಗ ಪ್ರದೋಷದ ಪಾತ್ರ ಏನಂತಂದ್ರೆ ಪ್ರದೋಷ್ ಈಗ ಮಾಪಿ ಸಾಕ್ಷಿಯಾಗಿ ಬದಲಾವಣೆ ಆಗಿರೋದ್ರಿಂದ ಆತ ನ್ಯಾಯಾಧೀಶರ ಮುಂದೆ ಸ್ವತಃ ನಾವು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳ್ಬಿಟ್ಟು ತಪ್ಪನ್ನು ಒಪ್ಕೊಳ್ಳೋದ್ರಿಂದ ಆತನಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದು. ಇಲ್ಲ ಅಂತಂದ್ರೆ ಆತನ ಹೇಳಿಕೆ ಏನಾದ್ರು ಸುಳ್ಳು ಅಂತಾದ್ರೆ ಮತ್ತೊಂದು ಪ್ರದೋಷ್ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಮತ್ತೆ ಇನ್ನೊಂದಷ್ಟು ಎಕ್ಸ್ಟ್ರಾ ಶಿಕ್ಷೆಯನ್ನು ಕೂಡ ಕೊಡುವಂತ ಸಂಕಷ್ಟ ಕೂಡ ಇದೆ. ಆದ್ರೆ ಪ್ರದೋಷ್ ಈಗ ಮಾಪಿ ಸಾಕ್ಷಿಯಾಗಿ ಬದಲಾಗಿರೋದ್ರಿಂದ ದರ್ಶನ್ ಸೇರಿದಂತೆ ಏನ್ 16 ಜನ ಆರೋಪಿಗಳಿದ್ರು, ಏನು ಈ ಪ್ರದೋಷನು ಸೇರಿ 17 ಜನ, ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಲಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಸಿಂಧೂರ. ಶಶಿಧರ್, ಇದೆಲ್ಲವನ್ನ ನೋಡ್ತಾ ಇದ್ರೆ ಮಾಫಿ ಸಾಕ್ಷಿಗೆ ಇನ್ನೂ 2 ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರದೋಷ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲೇ ಇಷ್ಟೊಂದೆಲ್ಲ ಮಾಹಿತಿಯನ್ನ ಪ್ರದೋಷ್ ನೀಡ್ತಾ ಇರೋದ್ರಿಂದ ಯಾವ ರೀತಿ ಸಂಕಷ್ಟಗಳು ಎದುರಾಗಬಹುದು? ಇನ್ನು ವಿನಯ್ ಮತ್ತು ಮತ್ತೊಬ್ಬರ ಮಾಫಿ ಸಾಕ್ಷಿ ಅರ್ಜಿಯನ್ನು ಕೂಡ ಕೋರ್ಟ್ ಏನಾದರೂ ಪರಿಗಣಿಸುತ್ತಾ, ಹೇಗೆ? ಖಂಡಿತ ಮಾಪಿ ಸಾಕ್ಷಿಯಾಗಿ ಯಾರು ಕೂಡ ಯಾವುದೇ ಆರೋಪಿ ಆಗಿದ್ರು ಕೂಡ ನ್ಯಾಯಾಧೀಶರ ಮುಂದೆ ಬಂದು ಅರ್ಜಿಯನ್ನ ಸಲ್ಲಿಸಿಕೊಂಡು ಮಾಪಿ ಸಾಕ್ಷಿಯಾಗಿ ಬದಲಾಗಬಹುದು. ಯಾಕಂತಂದ್ರೆ ಹೌದು ನಾವು ಈ ಪ್ರಕರಣದಲ್ಲಿ ನಾವು ಭಾಗಿಯಾಗಿದ್ದೇವೆ, ನಮ್ದು ಈ ಪಾತ್ರ ಇತ್ತು, ಇಂಥವ್ರು ನಮಗೆ ಸೂಚನೆಯನ್ನು ಕೊಟ್ಟಿದ್ರು, ಅದೇ ರೀತಿಯಾಗಿ ನಾವು ಹಲ್ಲೆಯನ್ನ ಮಾಡಿದ್ವಿ, ಕಿಡ್ನಾಪ್ ಮಾಡಿದ್ವಿ, ಅಲ್ಲೇ ನಮ್ದು ಪಾತ್ರ ಏನಿತ್ತು ಅಂತ ಹೇಳ್ಬಿಟ್ಟು ನೈಜ ಘಟನೆಯನ್ನ ಒಪ್ಕೊಳ್ಳುವಂತಹ ಪ್ರಸಂಗ ನ್ಯಾಯಾಧೀಶರ ಮುಂದೆ ನಡೀಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನ್ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿರ್ತಾರೋ ಅದೇ ರೀತಿಯಾಗಿ ಕೂಡ ಸುಮಾರು 30ಕ್ಕೂ ಹೆಚ್ಚು ಜನ ಸರ್ಕಾರಿಗಳನ್ನು ಸಾಕ್ಷಿದಾರನಾಗಿ ಪರಿಗಣಿಸಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಆ ಒಂದು ಸಾಕ್ಷಿಗಳು ಇವರು ಕೊಟ್ಟಂತ ಹೇಳಿಕೆ, ಪ್ರಕರಣ ದಾಖಲಾದಾಗ FIR ನಲ್ಲಿ ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು, ಚಾರ್ಜ್ ಶೀಟ್ ನಲ್ಲಿ ಏನಿತ್ತು ಅದನ್ನೇ ಯಥಾವತ್ತಾಗಿ ನ್ಯಾಯಾಧೀಶ ಮುಂದೆ ಹೇಳಿ. ಶಶಿಧರ್, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರೇಣುಕಾಸ್ವಾಮಿಗೆ ತೀವ್ರವಾಗಿ ದರ್ಶನ್ ಹಲ್ಲೆಗೈದು ಅಲ್ಲೇ ಅವರನ್ನ ನೇಣಿಗೆ ಹಾಕೋದಕ್ಕೆ ಇನ್ನಿತರರು ಪ್ರಯತ್ನ ಪಟ್ಟಿದ್ರು ಅನ್ನುವಂತಹ ಆಘಾತಕಾರಿ ವಿಚಾರ ಹೊರಗೆ ಬರ್ತಾ ಇದೆ. ಆರೋಪಿ ನಂದೀಶ್ ರೇಣುಕಾಸ್ವಾಮಿಯನ್ನ ಮೇಲೆತ್ತಿ ನೇಣು ಹಾಕೋದಕ್ಕೆ ಟ್ರೈ ಮಾಡಿದ್ದ. ಬಳಿಕ ಆರೋಪಿ ನಾಗರಾಜ್ ನೈಲಾನ್ ಹಗ್ಗದಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ಕೋರ್ಟ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಮಾಫಿ ಸಾಕ್ಷಿ ಮಾಡ್ಕೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೋರ್ಟ್ ಆದೇಶವನ್ನ ನೀಡುತ್ತೆ ಇನ್ನು ಕೆಲವೇ ಹೊತ್ತಲ್ಲಿ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದಂತಹ ಮೆಸೇಜ್ಗಳನ್ನ ನೋಡ್ತಾ ಓದ್ತಾ ದರ್ಶನ್ ಯಾವ ರೀತಿ ಹಲ್ಲೆ ಮಾಡಿದ್ರು, ಉಳಿದವರು ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಕೋರ್ಟ್ ಮುಂದೆ ಪ್ರದೋಷ್ ಇಟ್ಟಿದ್ದಾನೆ. ದರ್ಶನ್ ಸೇರಿದಂತೆ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಹಾಜರಾಗ್ತಾರೆ.
ಕೋರ್ಟ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಮಾಫಿ ಸಾಕ್ಷಿ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೋರ್ಟ್ ಇನ್ನ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ನೀಡುತ್ತೆ. ನೋಡಿ, ದರ್ಶನ್ಗೆ ರೇಣುಕಾ ಸ್ವಾಮಿ ಸತ್ತ ಸುದ್ದಿಯನ್ನ ತಿಳಿಸಿದ್ದೆ ನಾನು ಅಂತ ಪ್ರದೋಷ್ ಹೇಳಿಕೆ ಕೊಟ್ಟಿದ್ದಾನೆ ಅರ್ಜಿಯಲ್ಲಿ. ಯಾವ ರೀತಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದ್ರು, ರೇಣುಕಾ ಸ್ವಾಮಿಗೆ ಯಾವ ರೀತಿ ಹಲ್ಲೆ ಮಾಡಿದ್ರು, ಹಲ್ಲೆ ಮಾಡಿದ್ರಲ್ಲಿ ದರ್ಶನ್ ಪಾತ್ರ ಏನು, ದರ್ಶನ್ ಯಾವ ರೀತಿ ಹೊಡೆದಿದ್ರು, ಉಳಿದವ್ರು ಯಾವ ರೀತಿ ಹೊಡೆದಿದ್ರು, ಯಾವ ರೀತಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಯಿತು, ಈ ಇಡೀ ಪ್ರಕರಣದಲ್ಲಿ ಪ್ರದೋಷ್ ಪಾತ್ರ ಏನು, ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಪ್ರದೋಷ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ರೇಣುಕಾ ಸ್ವಾಮಿ ಸತ್ತಿರೋ ವಿಚಾರನ ದರ್ಶನ್ಗೆ ತಿಳಿಸಿದ್ದೆ ನಾನು ಅಂತ. ರೇಣುಕಾ ಸ್ವಾಮಿಯನ್ನ ಹಲ್ಲೆಗೈದು ಸುಮಾರು ಸಂಜೆ 5:30 ಅಷ್ಟೊತ್ತಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ವಾಪಸ್ ಹೊರಟುಬಿಟ್ರು. ಶೆಡ್ನಲ್ಲಿ ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಇದ್ರು. ಮನೆಗೆ ತೆರಳಿ ರೇಣುಕಾ ಸ್ವಾಮಿ ಸತ್ತಿರೋದಾಗಿ ದರ್ಶನ್ಗೆ ನಾನೇ ವಿಚಾರವನ್ನ ತಿಳಿಸಿದ್ದೆ. ಆ ವಿಚಾರ ತಿಳಿದ ತಕ್ಷಣ ದರ್ಶನ್ಗೂ ಕೂಡ ಆಘಾತ ಆಯ್ತು. ರೇಣುಕಾ ಸ್ವಾಮಿ ಶವವನ್ನ ಸಾಗಿಸೋದಕ್ಕೆ ನನಗೆ ಸಹಾಯ ಮಾಡು, ಇಲ್ಲ ಗನ್ನಲ್ಲಿ ನನಗೆ ನಾನೇ ಶೂಟ್ ಮಾಡ್ಕೊಂಡು ಬಿಡ್ತೀನಿ ಅಂತ ಎದುರಿಸಿದ್ರು. ಹಾಗಾಗಿ ನಾನು ಹೆಲ್ಪ್ ಮಾಡೋದಕ್ಕೆ ಮುಂದಾದೆ ಅಂತ ಆರೋಪಿ ಪ್ರದೇಶ್ ಹೇಳಿದಾನೆ.